ಪ್ಯಾರ್ ಪ್ರೇಮ ಕಾದಲ್. ಇದು ನೆಟ್ಫ್ಲಿಕ್ಸ್ ಕಡೆಯಿಂದ ಬಂದಿರುವಂತ ಒಂದು ತಮಿಳ್ ಚಿತ್ರ. ಇದೀಗ ಈ ಸಿನಿಮಾ ಕನ್ನಡ ಭಾಷೆಯಲ್ಲೇ ನೋಡಕ್ ಸಿಗುತ್ತೆ. ಸೊ ಇವಾಗಲೇ ಹೇಳ್ತಿದ್ದೀನಿ, ಈ ಸಿನಿಮಾನ ಓನ್ಲಿ ಎಂಟರ್ಟೈನ್ ಪರ್ಪಸ್ಗೋಸ್ಕರ ಮಾತ್ರ ನೋಡಿ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ. ಇನ್ನ ಇದರ ಕಥೆ ವಿಷಯಕ್ಕೆ ಬರೋದಾದ್ರೆ, ಇದರಲ್ಲಿ ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಇಬ್ರು ಕೂಡ ಲವ್ ಮಾಡಿ ಮದುವೆ ಆಗ್ತಾರೆ. ಅಂಡ್ ಮದುವೆ ಆದ ನಂತರ ಹೀರೋಯಿನ್ ಅವಳ ಗಂಡನ ಮನೆಗೆ ಹೋಗೋ ಟೈಮ್ನಲ್ಲಿ ಹೀರೋಯಿನ್ಗೆ ಯಾಕೋ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಸಡನ್ ಆಗಿ ಮದುವೆ ಮನೆಯಿಂದ ಓಡೋಗ್ಬಿಡ್ತಾಳೆ. ಸೊ ಇವಾಗ ಹೀರೋಯಿನ್ ಓಡೋಗಿದ್ ಯಾಕೆ, ಅವಳು ಎಲ್ಲಿಗೆ ಓಡೋದ್ಲು, ಅಂಡ್ ಅವಳು ಅವಳ ಗಂಡನ ಮನೆಗೆ ಹೋಗ್ತಾಳೆ ಇಲ್ವೋ, ಹಾಗೆ ಇದರಿಂದ ನಮ್ಮ ಹೀರೋಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇದ್ದಂತ ಸೆಕೆಂಡ್ ಹಾಫ್ ಸಖತ್ ಎಂಗೇಜಿಂಗ್ ಆಗಿತ್ತು. ಸಿನಿಮಾದಲ್ಲಿ ಫನ್ ಎಲಿಮೆಂಟ್ಗಳ ಜೊತೆಗೆ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಹೇಳ್ತಾರೆ. ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಬರುವಂತ ಕಾಮಿಡಿ ಸೀನ್ಸ್ಗಳು ತುಂಬಾನೇ ನಗುತ್ತವೆ. ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಹಾಫ್ ನಲ್ಲಿ ಬರುವಂತ ಸೀನ್ಸ್ಗಳು ತುಂಬಾನೇ ಎಂಟರ್ಟೈನಿಂಗ್ ಆಗಿರ್ತವೆ. ಇನ್ನ ಸಿನಿಮಾದ ಟೈಟಲ್ ನ ಹಾಗೆ ಸಿನಿಮಾದಲ್ಲಿ ಅಂತ ಹೇಳಿಕೊಳ್ಳುವ ರೇಂಜ್ಗೆ ಲವ್ ಸ್ಟೋರಿ ಅಂತ ಏನ್ ನೋಡೋಕ್ ಸಿಗೋದಿಲ್ಲ. ಹಾಗೆ ಸಿನಿಮಾದಲ್ಲಿರುವಂತ ಸ್ಟೋರಿ ಆಲ್ರೆಡಿ ಎಲ್ಲರೂ ಗೊತ್ತಿರೋದೆ, ಬಟ್ ಅದನ್ನ ಹೊಸ ರೀತಿಯಲ್ಲಿ ಹೇಳೋಕೆ ಟ್ರೈ ಮಾಡಿರೋದು ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ಸೊ ಅಂದ್ರೆ ಆ ಸ್ಟೋರಿ ಒಂಥರ ಯೂನಿಕ್ ಫೀಲ್ ಕೊಡ್ತು ಸಿನಿಮಾ ನೋಡುವಾಗ. ಸೊ ಇನ್ನ ಏನೋ ಅಂದ್ರೆ, ಈ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಸ್ವಲ್ಪ ತಾಳ್ಮೆ ಕೊಟ್ಟು ಸಿನಿಮಾ ನೋಡಿದ್ರೆ ಸೆಕೆಂಡ್ ಹಾಫ್ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಕಾಮಿಡಿ ಜೊತೆಗೆ ಫುಲ್ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ಇನ್ನ ಸಿನಿಮಾದಲ್ಲಿರುವಂತ ಸಾಂಗ್ಸ್ ಗಳಾಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಯಾವುದು ಕೂಡ ಅಷ್ಟು ಇಂಪ್ರೆಸಿಂಗ್ ಅಂತ ಕಾಣಿಸ್ಲಿಲ್ಲ. ಇನ್ನ ಸಿನಿಮಾದಲ್ಲಿರುವಂತ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಓಕೆ ಡೀಸೆಂಟ್ ಲೆವೆಲ್ ಆಗಿತ್ತು ಅಷ್ಟೇ. ಸೊ ನೀವೇನಾದ್ರೂ ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋ ಅಂತ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ಒಂದು ಲೆವೆಲ್ಗೆ ಎಂಟರ್ಟೈನಿಂಗ್ ಆಗಿರುತ್ತೆ. ಇನ್ನ ನಾನು ಈ ಸಿನಿಮಾಗೆ 5ಗೆ 2 ಸ್ಟಾರ್ ಕೊಡ್ತೀನಿ. ಸೊ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಇದೊಂದು ಡೀಸೆಂಟ್ ಆಗಿರುವಂತ ಅಬೌವ್ ಆವರೇಜ್ ಸಿನಿಮಾ ಅಂತೀನಿ. ಅದ್ರಲ್ಲೂ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಈ ಸಿನಿಮಾ ಇಷ್ಟ ಆದ್ರೂ ಆಗ್ಬೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಸೊ ಇದೇ ತರ ಸಿನಿಮಾಗಳ ರಿವ್ಯೂಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಮತ್ತೆ ಯುನಿಕ್ ರಿವ್ಯೂ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.